ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ನಾರಿ ಶಕ್ತಿ ವಂದನ್ ಅಧಿನಿಯಮ ಮಸೂದೆಗೆ ವಿರೋಧ ಪಕ್ಷಗಳು ಬೆಂಬಲ ನೀಡದೆ ಮಹಿಳಾ ಸಮುದಾಯಕ್ಕೆ ಅನ್ಯಾಯ ಮಾಡಿವೆ ಎಂದು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಂಗಳೂರಿನಲ್ಲಿಂದು ಹೇಳಿದ್ದಾರೆ. ಐತಿಹಾಸಿಕ ಮಸೂದೆಯನ್ನು ಕಾಂಗ್ರೆಸ್ ವಿರೋಧಿಸುವ ಮೂಲಕ ತನ್ನ ಮಹಿಳಾ ವಿರೋಧಿ ಮನಸ್ಥಿತಿಯನ್ನು ಹೊರಹಾಕಿದೆ. ಕ್ಷೇತ್ರ ಪುನರ್ ವಿಂಗಡಣೆ ಬಳಿಕ ದಕ್ಷಿಣ ಭಾರತದಲ್ಲಿ ಪ್ರಾತಿನಿಧ್ಯ ಕುಸಿಯಲಿದೆ ಎಂಬ ಆರೋಪ ತಳ್ಳಿಹಾಕಿದ ಅವರು, ಕರ್ನಾಟಕದಲ್ಲಿ ಪ್ರಸ್ತುತ ಇರುವ 28 ಲೋಕಸಭಾ ಸ್ಥಾನಗಳು 42ಕ್ಕೆ ಏರಿಕೆಯಾಗಲಿವೆ. ಆಂಧ್ರಪ್ರದೇಶದಲ್ಲಿ 25ರಿಂದ 38ಕ್ಕೆ, ತಮಿಳುನಾಡಿನಲ್ಲಿ 39ರಿಂದ 59ಕ್ಕೆ ಏರಿಕೆಯಾಗಲಿದ್ದು, ದಕ್ಷಿಣ ಭಾರತದ ಒಟ್ಟು ಪ್ರಾತಿನಿಧ್ಯ 129ರಿಂದ 195ಕ್ಕೆ ಹೆಚ್ಚಾಗಲಿದೆ ಎಂದು ಹೇಳಿದರು. ಇಂಟೆನ್ಷನ್ ಯಾಕೆಂದ್ರೆ 23ರ ಬಿಲ್ನ ಆಧಾರದಲ್ಲಿ ನಾವು ಹೋದ್ರೆ 27ರ ಸೆನ್ಸಸ್ ನಂತರ ಆಗುವಂಥದ್ದು, 27ರ ಸೆನ್ಸಸ್ನ ರಿಪೋರ್ಟ್ ಬರುವಂಥದ್ದು 28, 29ಕ್ಕೆ ನಮಗೆ ಚುನಾವಣೆ ಇದೆ. ಹಾಗಾಗಿ ಅದನ್ನು ಆದಷ್ಟು ಶೀಘ್ರ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಪೋಸಿಷನ್ನ ನಡವಳಿಕೆ ಒಟ್ಟು ಈ ಪ್ರಾಸೆಸ್ನಲ್ಲಿ ಎರಡೂವರೆ ದಿವಸ ನಡೆದಂಥ ಅಧಿವೇಶನದಲ್ಲಿ ಒಟ್ಟು ನಡವಳಿಕೆ, ಒಟ್ಟು ಆರ್ಗ್ಯುಮೆಂಟ್ಸ್, ಒಟ್ಟು ಅವರ ಮಾತುಗಳು, ಬಿಲ್ ಸೋತಂತ ಸಂದರ್ಭದಲ್ಲಿ ಅವರ ಕೇಕೆ ಹಾಕುವಂಥ ಒಂದು ರೀತಿ ನೀತಿ ನೋಡಿದರೆ ಅವರು ನೇರವಾಗಿ ಮಹಿಳೆಯರ ವಿರೋಧಿಗಳು, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಯಾಕೆಂದರೆ ಅವರು ಮಹಿಳಾ ವಿರೋಧಿ ಅಲ್ಲ ಅನ್ನುವಂಥದ್ದನ್ನು ನಿರೂಪಿಸಲಿಕ್ಕೆ ಹಿಸ್ಟಾರಿಕಲಿ ಕೂಡ ಯಾವುದೇ ಎವಿಡೆನ್ಸ್ ಇಲ್ಲ.